ಒಂದು ಕಡೆ ದರ್ಶನ್ ಜೈಲಿನಲ್ಲಿ ಕಾಲ ಕಳೀತಾ ಇದ್ರೆ ಮತ್ತೊಂದು ಕಡೆ ರಾಜ್ಯಾದ್ಯಂತ ಡೆವಿಲ್ ದರ್ಬಾರ್ ಆರಂಭ ಆಗಿದೆ. ಇವತ್ತು ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಪ್ರದರ್ಶನ ಆರಂಭ ಆಗಿದ್ದು ಸಿನಿಮಾದಲ್ಲಿ ದಾಸನ ಹೊಸ ಲುಕ್ಗೆ ಫ್ಯಾನ್ಸ್ ಅಕ್ಷರಶಃ ಫಿದಾ ಆಗ್ತಿದ್ದಾರೆ. ಸಿನಿಮಾಗೋಸ್ಕರ ಫುಲ್ ಸೆಲೆಬ್ರೇಷನ್ ಮೋಡ್ ಈಗಾಗಲೇ ಆನ್ ಆಗಿದೆ. ರಾಜ್ಯದ 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇವತ್ತು ಡೆವಿಲ್ ದರ್ಶನ ಅಭಿಮಾನಿಗಳಿಗೆ ಸಿಗ್ತಾ ಇದ್ದು ಬೆಂಗಳೂರಿನ ಎಲ್ಲ ಥಿಯೇಟರ್ಗಳಲ್ಲಿ ಡೆವಿಲ್ ಅಬ್ಬರ ಈ ತನಕ ಜೋರಾಗಿ ಕಂಡು ಬರ್ತಾ ಇದೆ. ನರ್ತಕಿ ಸಿನಿಮಾ ಚಿತ್ರ ಮಂದಿರದಲ್ಲಿ ದರ್ಶನ್ ಅವರ ಪತ್ನಿ ಸಿನಿಮಾವನ್ನ ವೀಕ್ಷಿಸಿರೋದು ಬಹಳ ವಿಶೇಷ. ಡೆವಿಲ್ ಸಿನಿಮಾ ವೀಕ್ಷಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್. ಈ ಸಂದರ್ಭ ದರ್ಶನ್ ಡೈಲಾಗ್ ಹೇಳಿ ಪಟಾಕಿ ಸಿಡಿಸಿ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಸಂಭ್ರಮವನ್ನ. ದರ್ಶನ್ ಕಟ್ಔಟ್ ಮತ್ತು ಬ್ಯಾನರ್ಗೆ ಅಭಿಮಾನಿಗಳು ಎಲ್ಲೆಡೆ ಕ್ಷೀರಾಭಿಷೇಕ ಮಾಡುವ ಮೂಲಕ ತಮ್ಮ ಅಭಿಮಾನದ ಪ್ರದರ್ಶನ ಮಾಡ್ತಾ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ಘೋಷ ವಾಕ್ಯಗಳನ್ನ ಕೂಗ್ತಿರೋದು ಸಾಮಾನ್ಯವಾಗಿ ಕಂಡು ಬರ್ತಿರುವಂತಹ ದೃಶ್ಯ ಆಗ್ತಾ ಇದೆ. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ತೆರೆ ಕಂಡಿದೆ. ದರ್ಶನ್ ಅವರ ಅಭಿನಯದ 57ನೇ ಸಿನಿಮಾ ಡೆವಿಲ್. ಬಟ್ ಈ ಸಂಭ್ರಮವನ್ನ ಅಭಿಮಾನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡುವ ಸಂದರ್ಭದಲ್ಲಿಯೇ ದರ್ಶನ್ 4 ಗೋಡೆಗಳ ಮಧ್ಯೆ ಅಂದ್ರೆ ಜೈಲಲ್ಲಿದ್ದಾರೆ. ಅದೊಂದು ದುಃಖ ಅಭಿಮಾನಿಗಳಲ್ಲಿದೆ ಅನ್ನೋದು ಬಿಟ್ರೆ ಎಂದಿನಂತೆಯೇ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗೆ ದರ್ಶನ್ ಅವರಿಗೆ ಅಭಿಮಾನಿಗಳು ಹೇಗೆ ಚಿಯರ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ತಿದ್ರು, ಸೆಲೆಬ್ರೇಟ್ ಮಾಡ್ತಾ ಇದ್ರು, ಅಂಥದ್ದೇ ವಾತಾವರಣ ಇವತ್ತು ಕೂಡ ಕಂಡು ಬರ್ತಾ ಇದೆ. ಪವರ್ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಅವರ ಪುತ್ರ ವಿನೀಶ್ ಮತ್ತು ನಟ ಧನ್ವೀರ್ ಎಲ್ಲರೂ ಒಟ್ಟಿಗೆ ಕುಳಿತು ಡೆವಿಲ್ ಸಿನಿಮಾವನ್ನ ವೀಕ್ಷಿಸ್ತಾ ಇರುವಂಥದ್ದು. ಇನ್ಫ್ಯಾಕ್ಟ್ ನಟ ದರ್ಶನ್ ಯಾವತ್ತೂ ಫಸ್ಟ್ ಡೇ ಫಸ್ಟ್ ಶೋ ಅವರ ಸಿನಿಮಾವನ್ನ ಅಭಿಮಾನಿಗಳ ಜೊತೆ ವೀಕ್ಷಣೆ ಮಾಡಿದಂತಹ ಸಂಪ್ರದಾಯ ಇಲ್ಲ. ಬಟ್ ಈಗ ದರ್ಶನ್ ಜೈಲಿನಲ್ಲಿರುವ ಕಾರಣ ಈ ಸಿನಿಮಾದ ಪ್ರಮೋಷನ್ ಆಕ್ಟಿವಿಟೀಸ್ ಇಂದ ಹಿಡಿದು ಪ್ರತಿಯೊಂದು ಕೆಲಸ ಕಾರ್ಯವನ್ನು ದರ್ಶನ್ ಅವರ ಪರವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಏನು ನೆರವೇರಿಸಿದ್ರು, ನಿಂತ್ಕೊಂಡಿದ್ರು, ಅದರಂತೆ ಈಗಲೂ ಕೂಡ ಪ್ರಮೋಷನ್ ಆಕ್ಟಿವಿಟೀಸ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲ ವಿಜಯಲಕ್ಷ್ಮಿ ಅವ್ರು ಮಾಡಿದ್ದು ಗಮನಿಸಿದ್ವಿ. ಈಗ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅಭಿಮಾನಿಗಳ ಜೊತೆಗೇನೆ ಚಿತ್ರಮಂದಿರದಲ್ಲಿ ಕುಳಿತು ಅವರ ಪುತ್ರ ವಿನೀಶ್ ಜೊತೆಯಲ್ಲಿ ಹಾಗೆ ದರ್ಶನ್ ಅವರ ಪರಮಾಪ್ತ ಧನ್ವೀರ್ ಜೊತೆಯಲ್ಲಿ ದರ್ಶನ್ ಪತ್ನಿ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಅದನ್ನು ಟಿವಿ ಸ್ಕ್ರೀನ್ ಮೇಲೆ ಕಾಣ್ಬೋದು. ಮತ್ತೊಂದು ಕಡೆ ಡೆವಿಲ್ ಸಂಭ್ರಮ ಫ್ಯಾನ್ಸಲ್ಲಿ ಎಷ್ಟು ಮಟ್ಟಿಗೆ ಮನೆ ಮಾಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಸಿನಿಮಾದ ಟೈಟಲ್ ಕಾರ್ಡ್ ಬರೋವಂಥದ್ದಾಗಿರ್ಬೋದು, ದರ್ಶನ್ ಅವರ ಫಸ್ಟ್ ಲುಕ್ ಸಿನಿಮಾದಲ್ಲಿ ಹೆಂಗೆ ಕಾಣಿಸ್ತಿದೆ ಅನ್ನುವಂತಹ ಇಂಟ್ರಡಕ್ಟರಿ ಸೀನ್ ಆಗಿರ್ಬೋದು, ಎಲ್ಲವನ್ನ ಕಂಡು ಅಭಿಮಾನಿಗಳು ಅಕ್ಷರಶಃ ಸಂಭ್ರಮ ಸಡಗರದಿಂದ ಕುಣಿದು ಕುಪ್ಪಳಿಸುವಂತಹ ದೃಶ್ಯ ಸಿನಿಮಾ ಥಿಯೇಟರ್ಗಳಲ್ಲಿ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಇನ್ನು ಮಧ್ಯರಾತ್ರಿಯಿಂದಾನೇ ಸಿನಿಮಾ ಥಿಯೇಟರ್ಗಳತ್ತ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದ ಅಭಿಮಾನಿಗಳೆಲ್ಲರೂ ಸೆಲೆಬ್ರೇಷನ್ನಲ್ಲಿ ನಿರತವಾಗಿರೋದು. ದೊಡ್ಡ ದೊಡ್ಡ ಕಟೌಟ್ಗಳನ್ನು ಅಳವಡಿಸಲಾಗಿದೆ, ಅದಕ್ಕೆಲ್ಲ ಕ್ಷೀರಾಭಿಷೇಕ ಮಾಡ್ತಿದ್ದಾರೆ ಫ್ಯಾನ್ಸು. ಇದರ ಜೊತೆಗೆ ಅನೇಕ ಸಿನಿಮಾ ಮಂದಿರಗಳಲ್ಲಿ ಇವತ್ತು ಸಿನಿಮಾ ನೋಡೋಕೆ ಬಂದಂಥವ್ರಿಗೋಸ್ಕರ ಅನ್ನದಾನ, ಸ್ವೀಟ್ ಹಂಚಿಕೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ರಾಜ್ಯಾದ್ಯಂತ 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ಅಬ್ಬರಿಸ್ತಾ ಇದ್ದು ಈ ಸಂದರ್ಭದಲ್ಲಿ ಅಭಿಮಾನಿಗಳ ಸಂಭ್ರಮ ಸಡಗರ ಹೇಳ ತೀರದಷ್ಟು ಆಗ್ತಾ ಇದೆ.
ಸಂಕ್ರಾಂತಿ ಯಾವತ್ತಾರು ನೋಡಿದೀರಾ ನಮ್ಗೊಂದು ಹಬ್ಬ ಬಾಸ್ ಮೂವಿ ಹಬ್ಬ ಜಾತ್ರೆ ಮೆರೆಸ್ತೀವಿ ತೇರ್ನ ಹೋಯ್ತಾ ಇರ್ಬೇಕಷ್ಟೇ ತೇರು ಎಲ್ಲರೂ ನೋಡ್ತಾರೆ. ನಾವ್ ಇಲ್ಲೇ ಇದ್ದೀನಿ ಡೆವಿಲ್ ಹಬ್ಬ ನೋಡ್ತಾರೆ. ನಿಮ್ಮ ಸ್ನೇಹಿತರು ನೋಡ್ತಾ ಇರೋರು ಏನಂತಾರು? ನಮ್ ಸ್ನೇಹಿತರುಗ ಏನು ಹೇಳಲ್ಲ. ಸ್ನೇಹಿತರಿಗೆ ಹಿಂಗೆ ನಮ್ ಬಾಸ್ ಮೇಲೆ ಅಭಿಮಾನ ಇಟ್ಕೊಂಡು ಮೆರೆಸ್ರಿ ಅವ್ರನ್ನ. ಮುಂದೆ ದಿವಸ ಹಿಂಗೆ ಅವ್ರನ್ನ ಒತ್ಕೊ ಹೋಗ್ರಿ ತೇರ್ತಾರ. ಇನ್ನೇನ್ ಹೇಳ ಅವ್ರಿಗೆ? ಏನ್ ಹೇಳ್ರಿ? ಜೈ ಡಿ ಬಾಸ್. ಕ್ರೇಜ್ ಚೆನ್ನಾಗಿದೆ. ಡಿ ಬಾಸ್ ಕ್ರೇಜ್ ಚೆನ್ನಾಗಿದೆಯಾ? ಅಭಿಮಾನಿ ಮಾತು ಕೇಳಿದ್ರೆ ದೀಪಾವಳಿ ಸಂಕ್ರಾಂತಿ ಬಂದೇ ಬರ್ತಾರೆ ಬಾಸ್. ಬಂದ್ಮೇಲೆ ಬಂದೇ ಬರ್ತಾರೆ. ಸೂರ್ಯನ್ಗೆ ಯಾವತ್ತಿಗೂ ಗ್ರಹಣ ಹಿಡಿಯಲ್ಲ. ಬಂದೇ ಬರ್ತಾರೆ. ಒಳ್ಳೆತನ ಅವ್ರನ್ನ ಕಾಪಾಡುತ್ತೆ ಅಷ್ಟೇ. ಯಾವತ್ತಿದ್ರು ಬಂದೇ ಬರ್ತಾರೆ ಬಾಸ್ ಹೊರಗಡೆ. ದರ್ಶನ್ ಸರ್ ಈಗ ಸಿನಿಮಾಗ್ ಬಂದಿಲ್ಲ. ದರ್ಶನ್ ಸರ್ ಸಿನಿಮಾಗ್ ಬಂದಿಲ್ಲ. ಅಭಿಮಾನಿಗಳಿಗೆ ಯಾವ ತರ ಅನಿಸ್ತದೆ? ಅಷ್ಟೇ. ಸೂರ್ಯನ್ ಗ್ರಹಣ ಹೇಳದ್ನಲ್ಲ ಅವಾಗ್ಲೇ ಅವರು ಸಿನಿಮಾಗ್ ಬಂದಿಲ್ಲ. ಇಲ್ಲಿ ಇರ್ತಾರೆ. ನಾವ್ ಇಲ್ಲಿ ಹಿಡ್ಕೊಂಡು ಅವ್ರನ್ನ ಅಲ್ಲಿ ಸಿನಿಮಾ ಬಾಸ್. ನಮ್ಮ ಎದೆಯಲ್ಲಿ ಹಿಡ್ಕೊಂಡು ಅವ್ರಿಗೆ ಸಿನಿಮಾ ತೋರಿಸ್ತೀವಿ ನಾವು. ಅವ್ರು ನಮ್ಗೆ ಇಲ್ಲಿ ಇರ್ಲೇ ಇಲ್ಲ, ಇಲ್ಲಿ ಇರ್ತಾರೆ ಯಾವತ್ತಲ್ಲ. ಸೌಂಡ್ ಅವ್ರ ಕಿವಿ ಮಾತೆ ಬ್ರೋ. ಅವ್ರು ಎಲ್ಲಿದ್ರು ಎಲ್ಲೋ ಒಂದ್ ಕಡೆ ನೋವಿದೆ ಅವ್ರ ಒಳಗಡೆ ಇದಾರೆ ಅಂತ. ಬಟ್ ಅವ್ರು ಇಲ್ಲ ಅಂದ್ರು ಅವ್ರ ಆಚೆ ಬಂದ್ಮೇಲೆ ಇದೆಲ್ಲ ಕ್ರೇಜು, ಇದ್ರ ಅಪ್ಪನಂತ ಕ್ರೇಜು. ಅವಾಗ ಮೂವಿ ರಿಲೀಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಆಚೆ ಬರ್ತಾರಲ್ಲ ಅವತ್ ನೋಡಿ ಇಡೀ ಕರ್ನಾಟಕ ಯಾವ ತರ ಟ್ರಾಫಿಕ್ ಜಾಮ್. ಮೂವಿ ರಿಲೀಸ್ ಆಗ್ಲಿ ಆಗದಿರ್ಲಿ ಇದೇ ತರ ಕ್ರೇಜ್ ಇರತ್ತೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ. ಪಿಕ್ಚರ್ ಫಸ್ಟ್ ಹಾಫ್ ಸಖತ್ತಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸೂಪರ್ ಆಗಿದೆ. ಒಂದೊಂದು ಸೀನ್ ಒಂದೊಂದು ನೆಕ್ಸ್ಟ್ ಲೆವೆಲ್. ಸೆಕೆಂಡ್ ಹಾಫ್ಗೆ ವೈಟಿಂಗ್. ಜೈ ಡಿ ಬಾಸ್. ಫಸ್ಟ್ ಹಾಫ್ ಸಿನಿಮಾ ಹೇಗೈತೆ ಅಂದ್ರೆ ನಮಗೂ ಗೊತ್ತಿರಲಿಲ್ಲ. ಡಬಲ್ ಆಕ್ಟಿಂಗ್ ಮಾಡೋರೆ ಬಾಸ್ ಅಂತ ಮಸ್ತಾಗಿ ತೆಗ್ದವ್ರೆ. ಫಸ್ಟ್ ಹಾಫ್ ಮಾತ್ರ ನಮ್ ಬಾಸ್ ಸಾಮ್ರಾಜ್ಯ ನೋಡ್ತಾ ಇರತ್ತಾನೆ. ಹೆಂಗೈತೆ ನೋಡಿ ನಮ್ ಸಾಮ್ರಾಜ್ಯ. ಫಸ್ಟ್ ಇಡೀ ಫ್ಯಾಮಿಲಿ ಬಂದವ್ರೆ. ನಮ್ ಬಾಸ್ ಸಾಮ್ರಾಜ್ಯ ನೋಡ್ರಿ. ನಮ್ ಬಾಸ್ ಆದಷ್ಟು ಬೇಗ ಬರ್ತಾರೆ. ಅವ್ರು ಬಂದ ತಕ್ಷಣ ಇದಕ್ಕಿಂತ ಡಬಲ್ ಆಗಿರುತ್ತೆ ಹಬ್ಬ ಊರ ಹಬ್ಬ ಮಾಡ್ತಾರೆ. ಫಸ್ಟ್ ಹಾಫ್ ಸಿನಿಮಾ ನೋಡ್ದೋಣ. ಈಗ ಫಸ್ಟ್ ಹಾಫ್ ನೋಡ್ಕೊ ಬಂದು ಸೂಪರ್ ಆಗಿ ಮಾಡೋರ್ ಬಾಸ್ ಆಕ್ಟಿಂಗು. ಎಲ್ಲೂ ಬೇಜಾರು ಒಂದ್ಸಲ. ಒಳ್ಳೆ ಕಾಮಿಡಿ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಕೊಟ್ಟವ್ರೆ ಮಿಲನ ಪ್ರಕಾಶ್ ಅವರು. ಸೂಪರ್ ಆಗೈತೆ. ಎಲ್ರು ದಯಮಾಡಿ ಕನ್ನಡ ಜನತೆ ಕನ್ನಡ ಉಳಿಸ್ಬೇಕು. ದಯಮಾಡಿ ಬಂದು ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ನ ಅಂತ ಕೇಳ್ಕೊತೀವಿ. ಜೈ ಡಿ ಬಾಸ್. ಜೈ ಡಿ ಬಾಸ್. ಸಿನಿಮಾ ನೋಡ್ದೋಣ. ಈಗ ಫಸ್ಟ್ ಹಾಫ್ ನೋಡ್ಕೊ ಬಂದು ಸೂಪರ್ ಆಗಿ ಮಾಡೋರ್ ಬಾಸ್ ಆಕ್ಟಿಂಗು. ಸರ್ ಡೆವಿಲ್ ಮೂವಿ 2 ಸಾಂಗ್ ಮಾತ್ರ ಅಲ್ಟಿಮೇಟ್ ಕೊಟ್ಟಿದ್ದಾರೆ. ಫಸ್ಟ್ ಸಾಂಗ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದು ಸಸ್ಪೆನ್ಸ್ ಸಾಂಗ್ ಇಟ್ಟಿದ್ದಾರೆ. ತುಂಬಾ ಲವ್ ಸ್ಟೋರಿ ಸಾಂಗ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಬಾಸ್ ನೆಕ್ಸ್ಟ್ ಲೆವೆಲ್ ನೋಡೋದಕ್ಕೆ ತುಂಬಾನೇ ಟ್ವಿಸ್ಟ್ ಆಗಿದೆ. ಅದು ಏನೀಗ ಅವ್ರ ರಿಯಲ್ ಲೈಫ್ ಅಲ್ಲಿ ನಡೀತಾ ಇದೋ ಅದು ನಿಜ ಜೀವಿತದಲ್ಲೂ ಇದ್ರಲ್ಲಿ ತೋರ್ಸಕ್ಕೆ ಇಷ್ಟಪಟ್ಟಿದ್ದಾರೆ. ಆದ್ರೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದಾರೆ. ನೆಕ್ಸ್ಟ್ ಈಗ ಸೆಕೆಂಡ್ ಹಾಫ್ ಮಾತ್ರ ತುಂಬಾನೇ ಒಂದು ಥ್ರಿಲ್ಲರ್ ಆಗಿ ತಂದು ನಿಲ್ಸಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಯಾವ್ದೇ ಕಾರಣಕ್ಕೆ ಎಲ್ಲಿ ಬೋರ್ ಆಗಲಿ ನಿಮಿಷಕ್ಕೂ ಒಂದೊಂದು ಗೆಟಪ್ ನ ತೋರಿಸಿದ್ದಾರೆ. ಅದು ಮಾತ್ರ ಎವ್ರಿ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಕಾಶ್ ವಿರಾನ್ ಅವರು ಅವ್ರಿಗೆ ಗುಡ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ನಮ್ಮ ಬಾಸ್ ಈ ತರ ಚೆನ್ನಾಗಿ ತೋರಿಸಿರೋದಕ್ಕೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದಾರೆ. ಇದು ಹೇಳ್ಬೇಕು ಅಂತಂದ್ರೆ ಜೈ ಡಿ ಬಾಸ್.
ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಈಗ ಆಲ್ರೆಡಿ ಟ್ರೇಲರ್ ಮತ್ತು ಟೀಸರ್ ಮುಖಾಂತರನೇ ಸಾಕಷ್ಟು ಹಲ್ಚಲ್ ಸೃಷ್ಟಿ ಮಾಡಿದಂತಹ ಸಿನಿಮಾ. ಜೊತೆಗೆ ಅಭಿಮಾನಿಗಳು ಬಹಳ ದಿನಗಳಿಂದ, ಅನೇಕ ತಿಂಗಳುಗಳಿಂದ ಕಾಯ್ತಾ ಇದ್ದಂತಹ ಸಿನಿಮಾ ಫೈನಲಿ ರಿಲೀಸ್ ಆಗಿದೆ. ಬೆಂಗಳೂರಿನಾದ್ಯಂತ ಒಟ್ಟು 300 ಥಿಯೇಟರ್ನಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಸ್ಟಿಲ್ ದರ್ಶನ್ ಅವರು ಈ ಸಿನಿಮಾ ಪ್ರಮೋಷನ್ಸಿಗೆ ಬರ್ತಾ ಇಲ್ಲ, ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ, ಹೆಂಗಾಗುತ್ತೆ ಅನ್ನುವಂಥ ಒಂದು ಆತಂಕ ಇತ್ತು. ಬಟ್ ಆ ಹಂತದಲ್ಲಿ ದರ್ಶನ್ ಅವರ ಸೆಲೆಬ್ರಿಟಿಗಳು ನಮ್ಮ ಬಾಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಈ ಹಿಂದಿನ ಅವರ ಎಲ್ಲ ಸಿನಿಮಾಗಳಿಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ವೋ ಈಗಲೂ ಹಾಗೆ ಮಾಡ್ತೀವಿ, ಡೆವಿಲ್ ಜಾತ್ರೆ ನಾವು ನಡೆಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದರಂತೆ ಚಿತ್ರಣಗಳು, ದೃಶ್ಯಗಳೀಗ ಸಿನಿಮಾ ಥಿಯೇಟರ್ ಮುಂದೆ ಕಂಡು ಬರ್ತಾ ಇದೆ.